ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆಯನ್ನು ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ನಾವು ಎಂಜಿ ರೋಡ್ ನಿಂದಲೇ ಶುರು ಮಾಡೋಣ. ಎಂಜಿ ರೋಡ್ ಒಂದು ಕಾಲದ ಸಿಂಫೋನಿ ಚಿತ್ರಮಂದಿರ, ಪ್ರಸ್ತುತ ಸ್ವಾಗತ ಶಂಕರ್ನಾಗ್ ಚಿತ್ರಮಂದಿರ. ಈ ಚಿತ್ರಮಂದಿರ ಪ್ರಪಂಚದ ಅತಿ ದೊಡ್ಡ LED ಸ್ಕ್ರೀನ್ ಮೂಲಕ ಸಿನಿಮಾವನ್ನ ಪ್ರದರ್ಶನ ಮಾಡುತ್ತೆ. ಹೀಗಿರ್ಬೇಕಾದ್ರೆ ಇಂತಹ ಒಂದು ಐಷಾರಾಮಿ ಚಿತ್ರಮಂದಿರ, ಇಂತಹ ಎಕ್ಸ್ಕ್ಲೂಸಿವ್ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಲೇ ಇಲ್ಲಿ ಪ್ರದರ್ಶನ ಆರಂಭವಾಗಿತ್ತು. ಹೌಸ್ಫುಲ್ ಪ್ರದರ್ಶನ. ಟಿಕೆಟ್ ಸ್ವಲ್ಪ ಜಾಸ್ತಿನೇ ಇತ್ತು, 900 ರೂಪಾಯಿ ಟಿಕೆಟ್ ಇತ್ತು. ಇರಲಿ, ಟಿಕೆಟ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಪರಭಾಷಾ ಸಿನಿಮಾಗಳಿಗೆ 2000 ರೂಪಾಯಿ ಕೂಡ ಟಿಕೆಟ್ ಇದೆ. ಅಲ್ಲಿ ಕೊಡೋಕ್ಕಾಗತ್ತೆ, ನಮ್ದು ಕೊಡೋಕ್ಕಾಗಲ್ವಾ? ಹೀಗಿರ್ಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ಪ್ರಸ್ತುತ ಡೆವಿಲ್ ಸಿನಿಮಾ ಎಷ್ಟು ಪ್ರದರ್ಶನಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ, ಹಾಗೆ ಯಾವ ಮಟ್ಟದ ರೆಸ್ಪಾನ್ಸ್ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಇವತ್ತು ಸಂಜೆ 4:40ಕ್ಕೆ ಒಂದು ಪ್ರದರ್ಶನ. ಪ್ರತಿಕ್ರಿಯೆ, ತಕ್ಕ ಮಟ್ಟಿನ ಪ್ರತಿಕ್ರಿಯೆ ಈ ಸಿನಿಮಾಗೆ ಇದೆ. ಇನ್ನು 7:35ಕ್ಕೆ ಮತ್ತೊಂದು ಪ್ರದರ್ಶನ. ಇದು ಕೂಡ ಅಷ್ಟೇ, ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ. ದ್ವಿತೀಯ ದರ್ಜೆಯಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಸೀಟುಗಳು ಬುಕ್ ಆಗಿವೆ. ಇದೆಲ್ಲ ಇಂಗ್ಲಿಷ್ ಬೆಲ್ಟ್. ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ತೀರಾ ಕಡಿಮೆ. ಅದ್ದೂರಿ ವೆಚ್ಚದ ಸಿನಿಮಾಗಳು, ಸ್ಟಾರ್ ನಟರ ಸಿನಿಮಾಗಳು ಬಂದಾಗಷ್ಟೇ ಇಲ್ಲಿ ಪ್ರದರ್ಶನ ಕಾಣೋದು. ಇತ್ತೀಚೆಗೆ ಕಾಂತಾರ ಸಿನಿಮಾ, ಸೂಪ್ರಂಸೋ ಸಿನಿಮಾ ಇಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡಿತ್ತು. ಇವಾಗ ಡೆವಿಲ್ ಸಿನಿಮಾ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗನ್ನ ಮಾತ್ರಕ್ಕೆ ಕೇವಲ 2 ಪ್ರದರ್ಶನ ಅಂತ ಕೇಳಿದ್ರೆ ಇಲ್ಲ, 3 ಪ್ರದರ್ಶನ. ಬೆಳಿಗ್ಗೆ 10 ಗಂಟೆಗೆ ಒಂದು ಪ್ರದರ್ಶನ ಇದೆ, 10 ಗಂಟೆ, 4:40 ಹಾಗೆ 7:35 ಮತ್ತೆರಡು ಪ್ರದರ್ಶನ. ಹಿಂದಿ ಸಿನಿಮಾ ದುರಂಧರ್. ಇದು ಸ್ವಾಗತ ಶಂಕರ್ನಾಗ್ ಚಿತ್ರಮಂದಿರದ ಕಥೆಯಾದ್ರೆ, ಇನ್ನು ಇಲ್ಲೇ ಇದೇ ಎಂಜಿ ರೋಡ್ನಲ್ಲಿ ಇತ್ತೀಚೆಗಷ್ಟೇ ಹೊಸದಾಗಿ ಲೋಕಾರ್ಪಣೆಗೊಂಡಂತಹ ನ್ಯೂ ಫ್ಯಾನ್ಗ್ಲೇಡ್ ಚಿತ್ರಮಂದಿರ. ಇದು ಮಿನಿಪ್ಲೆಕ್ಸ್. ಒಂದು ಟಿಕೆಟ್ಗೆ 2 ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು. ಸಣ್ಣ ಆಡಿಟೋರಿಯಂ, ಸಣ್ಣ ಸ್ಕ್ರೀನ್, ಕಪಲ್ ಚಿತ್ರಮಂದಿರ. ಇಲ್ಲಿ ಡೆವಿಲ್ ಸಿನಿಮಾ ಇವತ್ತು ರಾತ್ರಿ 7:15ಕ್ಕೆ ಪ್ರದರ್ಶನ. ಟಿಕೆಟ್ ನೋಡಿ, ಒಂದಿಷ್ಟು ಟಿಕೆಟ್ ಬುಕ್ ಆಗಿದೆ. ಸೀಟ್ ಇರೋದು ಇಷ್ಟೇ. ಈ ಪೈಕಿ ನೋಡಿ ಎಷ್ಟು ಟಿಕೆಟ್ ಬುಕ್ ಆಗಿದೆ ಅಂತ. 1, 2, 3, 4, 5 ಟಿಕೆಟ್ ಬುಕ್ ಆಗಿದೆ. 5 ಅಂತ ಹೇಳಿದ್ರೆ 10 ಮಂದಿ ವೀಕ್ಷಣೆ ಮಾಡ್ಬೋದು. ಇನ್ನೊಂದಿಷ್ಟು ಸೀಟ್ಗಳಿವೆ. ಇರೋದು 4 ರೋ. ಹಿಂಬದಿಯ ರೋ ಭರ್ತಿಯಾಗಿದೆ. ಅದಾದ ಬಳಿಕ 2ನೇ ರೋ ಅಲ್ಲಿ ಒಂದು ಸೀಟು ಅಂದರೆ 2 ಕೂರೋದು, ಅದು ಭರ್ತಿಯಾಗಿದೆ. 3ನೇದಲ್ಲೂ ಕೂಡ ಹಂಗೇನೆ. 4ನೇದು ಅಂದರೆ ಮುಂಭಾಗದಲ್ಲಿ ಖಾಲಿ ಇದೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಕೇವಲ ಒಂದೇ ಒಂದು ಶೋ ಅನ್ನು ನೀಡಿದಾರ ಅಂತ ಕೇಳಿದ್ರೆ ಇಲ್ಲ, ಇನ್ನೊಂದು ಶೋ ನೀಡಿದ್ದಾರೆ 12 ಗಂಟೆಗೆ. ನಾಳೆ 1,000 ರೂಪಾಯಿ ಟಿಕೆಟ್. ವೀಕೆಂಡ್ ಅಲ್ಲ, ಹಾಗೆ ನಾಳೆ ಟಿಕೆಟ್ ಕೂಡ ಬುಕ್ ಆಗಿದೆ. ನೋಡಿ ನಾಳೆ ಯಾವ ಮಟ್ಟಕ್ಕೆ ಟಿಕೆಟ್ ಬುಕ್ ಆಗಿದೆ ಅಂತ. 4 ರೋಲ್ಲಿ ಹಿಂಭಾಗದಲ್ಲಿ ಬರ್ತಿ, 2ನೇ ರೋ ಅಲ್ಲಿ 1 ಟಿಕೆಟು, 3ನೇ ರೋ ಅಲ್ಲಿ 2 ಟಿಕೆಟ್ ಬುಕ್ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ. ರಾತ್ರಿ 7:15 ಪ್ರದರ್ಶನ. ಇದು ಕೂಡ ಹಂಗೇನೆ, ಒಂದಿಷ್ಟು ಸೀಟ್ಗಳು ಬುಕ್ ಆಗಿವೆ. ಸೀಟ್ ಇರೋದಿಷ್ಟೇ. ಸಣ್ಣ ಆಡಿಟೋರಿಯಂ. ನಾವು ನೇರವಾಗಿ ಬ್ರಿಗೇಡ್ ರಸ್ತೆಗೆ ಹೋಗೋಣ. ಬ್ರಿಗೇಡ್ ರಸ್ತೆ ರೆಸ್ಟ್ ಚಿತ್ರಮಂದಿರ, ಒಂದು ಕಾಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಅದನ್ನು ಕೆಡವಿ ಇವಾಗ ಅಲ್ಲೊಂದು ಸಮುಚ್ಚಯ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಇರುವಂತದ್ದೇ PVR ಡೈರೆಕ್ಟರ್ ಕಟ್ ಫೋರಂ ರೆಕ್ಸ್ ವಾಲ್ಕ್ ಬೆಂಗಳೂರು ಅಂತ. ರೆಕ್ಸ್ ಚಿತ್ರಮಂದಿರ ಡೈರೆಕ್ಟರ್ ಕಟ್. ಇಲ್ಲಿ ಇವಾಗ 3:40ಕ್ಕೆ ಪ್ರದರ್ಶನ, 6:50ಕ್ಕೆ ಪ್ರದರ್ಶನ, ರಾತ್ರಿ 10 ಗಂಟೆಗೆ ಪ್ರದರ್ಶನ. 3:40 ಪ್ರದರ್ಶನ ನೋಡಿ, ಹಿಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಭರ್ತಿಯಾಗಿವೆ. ಇಲ್ಲೆಲ್ಲ ಕನ್ನಡ ಸಿನಿಮಾಗಳು ತೀರಾ ಕಡಿಮೆ. ಕನ್ನಡ ಸಿನಿಮಾಗಳ ಪ್ರದರ್ಶನ ಇರಲ್ಲ ನೋಡಿ. ರಾತ್ರಿ 10 ಗಂಟೆ ಪ್ರದರ್ಶನ ನೋಡಿ, ಹಿಂಭಾಗದಲ್ಲಿ ಯಾವ ಮಟ್ಟಿಗೆ ಟಿಕೆಟ್ ಬುಕ್ ಆಗಿದೆ ಅಂತ. ಇತ್ತೀಚೆಗೆ ಒಂದಿಷ್ಟು ಕನ್ನಡ ಸಿನಿಮಾಗಳ ಪ್ರದರ್ಶನ ಆಯಿತು. ಕಾಂತಾರ, ಸೂಪ್ರಂಸೋ, ಹೀಗೆ ಇಂಥ ಸಿನಿಮಾಗಳು ಬಂದಾಗ ಮಾತ್ರ ರೆಕ್ಸ್ನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ. ಈ ಹಿಂದೆ ಕೂಡ ಅಷ್ಟೇ. ಆರಂಭದಲ್ಲಿ ರೆಕ್ಸ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇದ್ದಾಗ ಆರಂಭದ ದಿನಗಳ ಬಗ್ಗೆ ಹೇಳ್ತಾ ಇರೋದು, ಅವಾಗ ಇಂಗ್ಲಿಷ್ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು. ಅದಾದ ಬಳಿಕ ಕ್ರಮೇಣ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಎಂಟ್ರಿ ಕೊಡ್ತು. ಹಿಂದಿ ಸಿನಿಮಾಗಳ ಪ್ರದರ್ಶನ ಕೂಡ ರೆಕ್ಸ್ನಲ್ಲಿ ಮಾಡ್ತಾ ಇದ್ರು. ಅದಾದ ಬಳಿಕ ತಮಿಳು, ತೆಲುಗು ಸಿನಿಮಾಗಳ ಪ್ರದರ್ಶನ ಆಯಿತು. ಕನ್ನಡ ಸಿನಿಮಾಗಳ ಪ್ರದರ್ಶನಕ್ಕೂ ಬಂತು. ಅಂದರೆ ಸಿಕ್ಕಾಪಟ್ಟೆ ಕನ್ನಡ ಸಿನಿಮಾಗಳ ಪ್ರದರ್ಶನ ಇರಲಿಲ್ಲ ಯಾವತ್ತಾದರೂ. ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ರೆಕ್ಸ್ನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು. ಪ್ರಸ್ತುತ ರೆಕ್ಸನ್ನು ಡೆಮಾಲಿಷ್ ಮಾಡಿದ್ರು. ಇವಾಗ ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತಿದೆ. ಯಾವ ರೀತಿ ಇದೆ? ಅತ್ಯದ್ಭುತವಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲೂ ಕೂಡ.
ಇನ್ನು ರೆಸ್ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾಗೆ ಎಷ್ಟು ಪ್ರದರ್ಶನ ಅಂತ ಕೇಳಿದ್ರೆ 4 ಪ್ರದರ್ಶನ, 12:30, 3:40, 6:50 ಹಾಗೆ ರಾತ್ರಿ 10 ಗಂಟೆ. ಫೋಟೋ ಈ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆ ಈ 2 ಏರಿಯಾಗಳಲ್ಲಿ ಒಟ್ಟು 3 ಚಿತ್ರಮಂದಿರಗಳಿವೆ. ಈ 3 ಚಿತ್ರಮಂದಿರಗಳಲ್ಲೂ ಡೆವಿಲ್ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.